ಸೊ ಇವಾಗ ರೆಡಿ ಆಯಿತು. ಈಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಂದರೆ ನಾವು ಫ್ರಿಜ್ಜೆಲ್ಲ ತೊಗೊಂಬಂದು ಆಯಿತು. ಸೊ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಇವಾಗ ಪುನಃ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ನಾನು ನಮ್ಮ ಅಣ್ಣ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಕಾಲು ಮುಗಿದು ಬಂದರೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಆಚೆ ಕಡೆ ಹೋಗ್ತಿದ್ದೆ ಫ್ರೆಂಡ್ ಜೊತೆ. ಅದಕ್ಕೋಸ್ಕರ ಇವಾಗ ನಾನು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ ವ್ಲಾಗ್ ಇಷ್ಟ ಆಗ್ಬೋದು. ಹಾಯ್ ಫ್ರೆಂಡ್ಸ್, ನಾನೇ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗ್ ಅಂದರೆ ಮೊದಲೇದಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ರು, ನಮ್ಮ ಆ ಕಡೆ ಓಡ್ತಾ ನಿಂತವ್ರೆ. ಸೊ ಬೊಮ್ಮ ತೋರಿಸ್ಬಿಡ್ತೀನಿ. ಹಾಯ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀವಿ. ಒಬ್ಬಟ್ಟೆಲ್ಲ ನಮ್ಮ ಅಜ್ಜಿ ಮನೆ ಸುಡ್ತಾ ತೋರಿಸ್ಕೊಡ್ತೀನಿ. ಹಾಗೆ ಇವಾಗ ನಮ್ಮ ಅಜ್ಜಿ ಮನೆಯವ್ರು ಫ್ರಿಜ್ ತಗೋತಾ ಇದ್ದಾರೆ. ಈಗ ಅಲ್ಲಿಗೆ ಹೋಗಬೇಕು. ಫಸ್ಟ್ ಇವಾಗ ದೇವ್ರ ಪೂಜೆ ಮಾಡ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಇವಾಗ ಫ್ರಿಜ್ ಅಂಗಡಿ ಹೋಗ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ, ಬಂದಿದ್ದೀನಿ ವ್ಲಾಗ್ನ ಶುರು ಮಾಡೋಣ. ನಮ್ಮ ಮನೆ ಹಬ್ಬದ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಖತ್ತಾಗಿ ಬಿಟ್ಟಿದ್ದಾರೆ ನಮ್ಮಮ್ಮ. ಬೆಳಗಿನ ದಿನಚರಿ ಹೆಂಗಿರುತ್ತೆ ನೋಡಿ ಗೈಸ್. ನಮ್ಮ ಕಡೆ ಇವಾಗ ಎದ್ದಿರ್ತಾರಲ್ಲ ಎಲ್ಲ ಇವಾಗ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾರೆ. ಇವಾಗ ಮನೆ ಒಳಗೆ ಹೋಗೋಣ. ಹಾಗೆ ಇಲ್ಲಿ ಮಾಂಸ ಪಲ್ಯ ಹಾಕ್ಬಿಟ್ಟಿದ್ರ ನಮ್ಮ ಇವಾಗಲೇ. ಅಲ್ಲಿ ನೋಡ್ರಿ ಅಮ್ಮ ಇವಾಗ ಹೋಗ್ತಾ ನಮ್ಮ ಅಣ್ಣನ ಮಲಗೋನೆ. ಟೈಮ್ 7:35. ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೆ ನಾನು. ಕಾಯಿಸಿದ್ದಾರೆ. ಇವಾಗ ಸದ್ಯಕ್ಕೆ ಟೀ ಕುಡ್ಕೊಂಡು ಇನ್ನು ಮುಂದಿನ ಕೆಲಸ ಮಾಡಬೇಕು. ಗೈಸ್, ಹಬ್ಬಕ್ಕೆ ಅಂದ್ಬಿಟ್ಟು ನೆನ್ನೆ ಮಿನಿ ಸೊಪ್ಪು ಕಿತ್ತಿದ್ರಲ್ಲ, ಅದು ರುಬ್ಬಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ. ಟೀ ಇಸ್ ರೆಡಿ. ಗೈಸ್, ನಮ್ಮನೆ ಯುಗಾದಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಇವಾಗ ಆರತಿ ಮಾಡ್ತಾ ಇದ್ದಾರೆ. ಅಲ್ಲೈತೆ ನೋಡಿ ಗೈಸ್, ಪ್ರಪಂಚದಲ್ಲಿ ಯಾರು ತಂಗಿ ವಾಚ್ನ ಅಣ್ಣ ಹಾಕತ್ತಾರ ನೋಡಿ. ನನ್ನ ವಾಚ್ ಹಾಕತ್ತವನು. ಹಾಂ, ನೀನು ವಾಚು. ಅವನ ವಾಚು ಇಲ್ಲೈತೆ ನೋಡಿ ಗೈಸ್, ಈ ಡಬ್ದಲ್ಲಿ ಐತೆ. ನಾನೇನೆ ಚಾರ್ಜಿಂಗ್ ಹಾಕೊಂಡು ಕೂತವನಿ. ಹಾಕೊಳ್ಳವ ಇವತ್ತು ಅಂದ್ಬಿಟ್ಟು ಹಾಕೊಂಬಿಟ್ಟ. ಕೊನೆಗೂ ಸ್ಮಾರ್ಟ್ ವಾಚ್ ತೊಗೊಂಡೆ ನಾನು, ಹೊಸದು. ಸಕ್ಕತ್ತಾಗಿ ಕಾಣುತ್ತೆ ನಿಜ. ಅಷ್ಟೇ, ಎಲ್ಲರಿಗೂ ಒಳ್ಳೇದು ಮಾಡೋ ಏನು ಕೈಲಾದಷ್ಟು. ಒಳ್ಳೊಳ್ಳೆ ಮಾತಾಡಿ ಒಳ್ಳೊಳ್ಳೆ ಇದು ಮಾಡೋ. ಅದು ಇನ್ನೊಂದು ಸ್ವಲ್ಪ ಒಳಗೆ ಆ ಮಾತನ್ನ ಒಳ್ಳೆ ಮಾತಾಡಂತ. ಒಳ್ಳೇದು ಮಾಡಲಿ ದೇವರು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಗೈಸ್, ಇವಾಗ ನಾವು ಫ್ರಿಡ್ಜ್ ತಗೊಳಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಮನೆಗಲ್ಲ, ನಮ್ಮ ಅಜ್ಜಿ ಮನೆಗೆ. ಸೊ ನೋಡಿ, ನಮ್ಮ ಕೊಳ್ಳೇಗಾಲದಲ್ಲಿ ಇವತ್ತು ಹಬ್ಬ ಆಗಿರೋದ್ರಿಂದ ಎಷ್ಟು ಕ್ರೌಡ್ ಅಂತ. ಜನಗಳು ನಡೆಯೋಕ್ಕೆ ಆಗ್ತಿಲ್ಲ. ಇನ್ನು ಗಾಡೀಲಿ ಬರೋಕ್ಕಾಗತ್ತೆ ಹೇಳಿ. ಈಗ ಕಷ್ಟಪಟ್ಟು ಗಾಡಿ ಓಡಿಸ್ಕೊಂಬಂದಿಲ್ಲ. ಸಾರಿ, ಈಗ ಫ್ರಿಜ್ಜು ಆಮೇಲೆ AC ಎಲ್ಲನೂ ಸಿಗುತ್ತೆ ಇಲ್ಲೇ. ಸೊ ಇಲ್ಲಿ ನೋಡೋಣ ಬನ್ನಿ, ಯಾವ ತಗೋತಾರೆ ಏನೋ ಗೊತ್ತಿಲ್ಲ ಅವರು. ನೀಲಿ ನೀಲಿ ನೀಲಿ. ಅಲ್ಲಿ ಐಸ್ ಮಾಡೋದು ಗೋಡೆ ತೊಳ್ಳಿ ನಾನು. ಗೈಸ್, ನಮ್ಮ ಇದಕ್ಕೆ ತೇರು ಬಂದಿದೆ. ಅಣ್ಣ ನೋಡಿ ಗೈಸ್, ನಮ್ಮ ಅಣ್ಣ ಫ್ಯಾನ್ ರಿಪೇರಿ ಆಗಿತ್ತು, ರೆಡಿ ಮಾಡಿಸ್ಕೊಂಬರ್ಕೋಗೋನೆ. ಇಲ್ಲಿ ನಮ್ಮ ಅಮ್ಮ ಅಡುಗೆ ಮಾಡ್ಬಿಟ್ಟು ಕುಂತವ್ರು. ಏನು ಮಾಡಿದ್ದೆ ಅಡುಗೆ?
ಮೊಳಕೆ ಒಳ್ಳಿ ಸಾರು ಹಬ್ಬಕ್ಕೆ ಸ್ಪೆಷಲ್ಲು. ಹಾಗೆ ನಮ್ಮ ಡ್ಯಾಡ್ ಕೊಟ್ಟರು. ಡ್ಯಾಡ್ ನಮ್ಮ ಅಪ್ಪಂಗೆ ವೀಡಿಯೋ ಎಲ್ಲ ಇಷ್ಟ ಇಲ್ಲ ನೋಡಿ ಗೈಸ್. ನಮ್ಮ ಕೊಳ್ಳೆಗಾಲದಲ್ಲಿ ಬಿಸಿಲು ಎಷ್ಟೈತೆ ನೋಡಿ ಫ್ರೆಂಡ್ಸ್. ನಮ್ಮನ್ನ ಬಾಡಿ ಬಿಲ್ಡ್ರಾಗಿ ಹೋಗಿದ್ದಾನೆ. ಸೊ ಅದಕ್ಕೋಸ್ಕರ ಶರ್ಟು ಫುಲ್ ಟೈಟಾಗಿ ಹೋಗಿ ಟಿ ಶರ್ಟ್ ಹಾಕೋತಾವನೆ. ಇದು 6 ಪ್ಯಾಕ್ ತೋರಿಸಿದ್ರುವ. ಸೊ ಇವಾಗ ರೆಡಿ ಆಯಿತು. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಂದರೆ ನಾವು ಫ್ರಿಜ್ಜೆಲ್ಲ ತೊಗೊಂಬಂದು ಆಯಿತು. ಸೊ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಇವಾಗ ಪುನಃ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ನಾನು ನಮ್ಮ ಅಣ್ಣ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಕಾಲು ಮುಗಿದು ಬಂದರೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಣ್ಣ ಆಚೆ ಕಡೆ ಹೋಗ್ತಿದ್ದೆ ಫ್ರೆಂಡ್ ಜೊತೆ. ಅದಕ್ಕೋಸ್ಕರ ಇವಾಗ ನಾನು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ ವ್ಲಾಗ್ ಇಷ್ಟ ಆಗ್ಬೋದು. ನೋಡಿ ಗಾಯ್ಸ್, ನಮ್ಮ ಅಣ್ಣ ಮಲಗಿದ್ದ, ಇವಾಗ ಎದ್ದು ಬಂದ. ಹೋಗಿದ್ದು ಬರ್ತೀನಿರುವ. ಇವಾಗ ನಾನು ಮತ್ತು ನಮ್ಮ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ ಮಮ್ಮಿ. ಗಾಯ್ಸ್ ಇವಾಗ ಸ್ವೀಟ್ ತಗೊಳಕ್ಕೆ ಬಂದಿದ್ವಿ. ಫ್ರಿಜ್ ತಗೊಂಡವ್ರಲ್ಲ, ಸೊ ಅದಕ್ಕೋಸ್ಕರ ಸ್ವೀಟ್ ಕೊಡಬೇಕಂತೆ. ಇವಾಗ ಬರ್ಫಿ ಹೇಳಿದ್ದಾರೆ, ಬನ್ನಿ ತಗೊಳ್ಳೋಣ. ಮಯೂರ ಬೇಕರಿಗೆ ಬರೋದು ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ನಮಗೆ. ಗಾಯ್ಸ್ ನಮ್ಮ ಆನಂದನ ಕಟಿಂಗ್ ನೋಡಿ ಗಾಯ್ಸ್. ತಿರ್ಗೋ ಆನಂದ ಕಡೆ. ಎಷ್ಟು ದಿನದಿಂದ ಕೈ ಕಾಣಿದ್ದಿದ್ರೆ ಕಟಿಂಗ್ ಮಾಡ್ಸೋಕ್ಕೆ? 2 ವಾರ. ಎಕ್ಸಾಮ್ ಎಲ್ಲ ಆಯ್ತು, ಮಾಡಿಸ್ಕೊಂಬಂತವನೆ. ಇಲ್ಲಿ ನಮ್ಮ ಅಕ್ಕ ಸ್ವೀಟ್ ಪ್ಯಾಕಿಂಗ್ ಮಾಡ್ತಾವ್ರೆ, ಅದು ನೋಡ್ತಾ ಕೂತವ್ರೆ. ಸೊ ನೋಡ್ಬೋದು ಇವಾಗ ಫ್ರಿಜ್ಗೆ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನೇ ವಸ್ತು ತೊಗೊಂಬಂದ್ರೂ ಪೂಜೆ ಮಾಡ್ತಾರೆ. ಅಂದರೆ ಫ್ಯಾನ್ ಆಗಲಿ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಾರೆ. ಅದೇ ರೀತಿ ಇವಾಗ ನಮ್ಮ ಮಂಜಕ್ಕ ಫ್ರಿಜ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಫ್ರಿಜ್ ಇಷ್ಟ ಆಯಿತು, ಕಲರ್ ಅಷ್ಟೇ ಚೆನ್ನಾಗಿದೆ. ಗಾಯ್ಸ್ ನಮ್ಮ ಅಜ್ಜಿ ಮೇಲೆ ಒಬ್ಬಟ್ಟು ಮಾಡೋರೆ ನೋಡಿ. ನೋಡಿ ಸಖತ್ತಾಗಿ ಮಾಡೋರೆ ಕಾಯಿ ಒಬ್ಬಟ್ಟು. ಇವಾಗ ನಮಗೆ ಪಾರ್ಸಲ್ ಆಗ್ತಿದೆ ನೋಡಿ ಗಾಯ್ಸ್. ನಮ್ಮ ಅಣ್ಣದ ನಮ್ಮ ಅಮ್ಮನ ಕಾಲಿಗೆ ಬೀಳ್ತಾವನೆ. ಬಿದ್ದಾನ ಇಲ್ಲಿ ನಮ್ಮ ಮಂಜಕ್ಕ. ಯುಗಾದಿ ಹಬ್ಬ ಬಂತು ಅಂದರೆ ಹಿಡಿಕರಿಗೆ ಕಾಲು ಮುಗಿಯೋದು. ನೀನು ಬೀಳ್ಬಾರ ನನ್ನ ಕಾಲಿಗೆ. ಓಡೋಯ್ತೀನಿ ಅಷ್ಟೇ. ಸೊ ನಮ್ಮ ಅಜ್ಜಿ ಮನೆಗೆ ಬಂದು ನಾವು ಫ್ರಿಜ್ ತೋರಿಸಿದ್ದಾಯಿತು. ಹಾಗೆ ನಮ್ಮ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿದ್ದಾಯಿತು. ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಒಬ್ಬಟ್ಟನ್ನ ನಾವು ಮೇಲೆ ತಿಂತೀವಿ. ಆಲ್ರೆಡಿ ಹೊಟ್ಟೆಲಿ ಲೋಡ್ ಹೋಗಿದೆ. ಹುಳಿಯನ್ನ ಆಮೇಲೆ ವಡೆ ಒಬ್ಬಟ್ಟೆಲ್ಲ ಮಾಡಿದರು. ಸೊ ಇವಾಗ ಮನೆಗೆ ಪಾರ್ಸಲ್ ಆಗ್ತಿದೆ. ಬ್ಲಾಗ್ ಬೇಗ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇನ್ನೇ ನಾವು ಮನೆಗೆ ಹೊರಡ್ತಾ ಇದ್ರಿ ಅಷ್ಟರಲ್ಲಿ ನಮ್ಮ ಮಂಜಕ್ಕ ಅಂದರೆ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಈ ಥರ ನಮ್ಮಲ್ಲಿ ಹೆಣ್ಮಕ್ಳು ಯಾರೇ ಇದ್ರೂ ಕುಂಕುಮ ಕೊಟ್ಟು ಕಳಿಸ್ತಾರೆ. ಸೊ ಫೈನಲಿ ನಮ್ಮ ಮನೆಗೆ ನಾವು ಬಂದ್ರಿ. ಸೊ ನೀವೆಲ್ಲ ಹಬ್ಬನ ಯಾವ ರೀತಿ ಮಾಡ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್.